1942 ರಾಷ್ಟ್ರೀಯ ಕಾಂಗ್ರೆಸ್ ಆಗಿದ್ದದು. ಈಗಿದು ಕಾಂಗ್ರೆಸ್ ಐ ಈಗಿರೋದು. ಐ ಕನ್ಫ್ಯೂಸ್ ಮಾಡ್ಕೊಳ್ಬಾರ್ದು ಜನ. ಕಾಂಗ್ರೆಸ್ ಐನ ಗುರುತು ಕೈ. ಕಾಂಗ್ರೆಸ್ ಐ ಅಂದ್ರೆ ಏನು? ಇಂದಿರಾ ಕಾಂಗ್ರೆಸ್ ಅಂತ, ರೆಡ್ಡಿ ಕಾಂಗ್ರೆಸ್ ಅಂತ ಇಬ್ಬಾಗ ಆಯ್ತಲ್ಲ, ಅದ್ರ ಕಥೆನೇ ಬೇರೆ ಇದೆ ಆಯ್ತಾ. ಆಗ ನ್ಯಾಷನಲ್ ಕಾಂಗ್ರೆಸ್ ಇತ್ತಲ್ಲ. ಈ ಕಾಂಗ್ರೆಸ್ ಅನ್ನು ಸ್ಥಾಪನೆ ಮಾಡಿದ್ದು ಯಾರು? ಭಾರತೀಯರ? ಹೇಳಿ. ಈ ಕಾಂಗ್ರೆಸ್ ಪಕ್ಷವನ್ನ ಸ್ಥಾಪನೆ ಮಾಡಿದವರು ಯಾರು? ಎ.ಓ. ಹ್ಯೂಮ್ ಅಂತೇಳೋ ಬ್ರಿಟಿಷ್ನವನು. ಅವನು ಕಾಂಗ್ರೆಸ್ ಪಕ್ಷದ ಸಂಸ್ಥಾಪಕ 1885. ಅವನು ಸ್ಥಾಪನೆ ಮಾಡಿದ್ದು ಯಾಕೆ ಅಂದರೆ, ಈ ರಾಣಿ ಇದ್ದಾರಲ್ಲ, ಇಂಗ್ಲೆಂಡ್ ರಾಣಿ, ಅವರಿಗೂ ಮತ್ತು ಭಾರತದಲ್ಲಿರುವ ಈ ಗವರ್ನರ್ಸ್ ಎಲ್ಲ ಆಡಳಿತ ನಡೆಸಿದ್ರೆ ಇವರಿಗೆ ಈ ಭಾರತೀಯರನ್ನೆಲ್ಲ ಸೇರಿಸ್ಕೊಂಡು ಒಂದು ರ್ಯಾಪೋ ಬಿಲ್ಡ್ ಮಾಡಬೇಕಾಗಿತ್ತು. ಮತ್ತು ಅಲ್ಲಿ ಅವರಿಗೆ ಸಲಹೆ ಕೊಡೋಕ್ಕೆ ಅಥವಾ ಅದು ಬೇಡ ಇದು ಬೇಡ ಅದು ಬೇಕು ಇದು ಬೇಕು ಅಂತ ಕೇಳ್ಕೊಳ್ಳೋಕ್ಕೆ ಒಂದು ಮಧ್ಯವರ್ತಿ ಬೇಕಿತ್ತು. ಈ ಮಧ್ಯವರ್ತಿಗಾಗಿ ಸ್ಥಾಪಿಸಿದ ಪಾರ್ಟಿ ಕಾಂಗ್ರೆಸ್ ಪಾರ್ಟಿ. ಮೊದಲ ಸಭೆ ದಾದಾಬಾಯಿ ನವರೋಜಿ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿದ್ದರು. ಅವರೆಲ್ಲ ಏನು ಮಾಡ್ತಾ ಇದ್ರು ಗೊತ್ತಾ? ಮಹಾರಾಣಿಗೆ ವಂದನೆ, ಅವರು 100 ಕಾಲ ಬಾಳಲಿ, ಈ ಬ್ರಿಟಿಷ್ ಸಾಮ್ರಾಜ್ಯ ಎಂದೆಂದೂ ಭಾರತದಲ್ಲಿ ಹೀಗೆ ಇರಲಿ ಅಂತೇಳಿ ಪ್ರಾರ್ಥನೆ ಇತ್ತು. ಕಾಂಗ್ರೆಸ್ಸಿನ ಪ್ರಾರ್ಥನೆ ನಾನು ಹೇಳಿದ್ದು. ಅದನ್ನು ಮುರಿದವರು ಯಾರು ಅಂದರೆ ಬಾಲಗಂಗಾಧರ ತಿಲಕ್ ಅಂತ ಹೇಳುವ ಕೇಸರಿ ಸಿಂಹ. ಅವರು ಮುರಿದದ್ದು. ನಿಮ್ದು ಹೇಳ್ಕೊಳಕ್ಕೆ ಯಾಕೆ ಈ ಪಾರ್ಟಿ? ಭಾರತೀಯರನ್ನ ಕಟ್ಕೊಂಡು ನಿಮ್ದು ಯಾಕೆ ನಾವು ಭಜನೆ ಮಾಡಬೇಕು? ಮೋತಿಲಾಲ್ ನೆಹರು ಕೂಡ ಹಂಗೆ ಇದ್ರು, ನೆಹರು ಅವರ ತಂದೆ. ಆದರೆ ಈ ಮನುಷ್ಯ ಏನಿದ್ದಾರೆ ಬಾಲಗಂಗಾಧರ ತಿಲಕ್ ಅಂತ ಹೇಳುವವರು, ಈ ಗಣಪತಿಯನ್ನ ಬೀದಿಗೆ ತಂದು ಎಲ್ಲರನ್ನ ಸೇರಿಸಿದಾರ ಚಳವಳಿಗೆ, ಆ ಮನುಷ್ಯ ಕಾಂಗ್ರೆಸ್ ಪಕ್ಷಕ್ಕೆ ಮೊದಲ ಒಂದು ದಿಕ್ಸೂಚಿಯನ್ನು ಕೊಟ್ಟವರು. ಕೊಟ್ಟು ನಂತರ ಅದು ಚರಕದ ಗುರುತು ಅದಕ್ಕೆ ಬಂತು. ಅದು ನ್ಯಾಷನಲ್ ಕಾಂಗ್ರೆಸ್. ಓಕೆ. ಈ ಚರಕದ ಗುರುತಿನಲ್ಲಿ ಇತ್ತಲ್ಲ, ಕಾಂಗ್ರೆಸ್ ಹುಟ್ಟು ಹಾಕಿದ್ದು ಇಂಡಿಯನ್ಸ್ ಅಲ್ಲ. ಇದನ್ನು ಸುಳ್ಳು ಹೇಳುದ? ಅವರೇ ಕೇಳಿ. ಕಾಂಗ್ರೆಸ್ಸಿನ ಈಗಿನ ಅಧ್ಯಕ್ಷರು ಯಾರಿದ್ದಾರೆ? ಹರಿಪ್ರಸಾದ್ ಅವರು. ಕಾಂಗ್ರೆಸ್ಸಿನ ಸ್ಥಾಪಕರು ಯಾರು? ಒಂದು ಸಿಂಪಲ್ ಕ್ವಶನ್. 3ನೇ ಕ್ಲಾಸಿನ ಹುಡುಗನೋ 2ನೇ ಕ್ಲಾಸ್ ಹುಡುಗನೋ? ಆಗ ಹರಿಪ್ರಸಾದ್ ಯಾರು? ಕೊತ್ವಾಲ್ ಅಂತ ಹೇಳುದ? ಹರಿಪ್ರಸಾದ್ ಹೇಳಲೇಬೇಕು ಎ.ಓ. ಹ್ಯೂಮ್ ಅಂತ. ಎ.ಓ. ಹ್ಯೂಮ್ ಅಂತ ಹರಿಪ್ರಸಾದ್ ಹೇಳಲೇಬೇಕು. ಕಾಂಗ್ರೆಸ್ ಈಗ ಅದು ಬರ್ತಾ ನೋಡಿ. ಅಲ್ಲಿಂದ ಏನಾಯ್ತು, ನೆಹರು ಕಾಲಕ್ಕೆ ಬಂದಾಗ ಮಹಾತ್ಮ ಗಾಂಧೀಜಿ ಅವರು ಹೇಳಿದ್ರು, ಈ ಕಾಂಗ್ರೆಸ್ ಅನ್ನ ವಿಸರ್ಜನೆ ಮಾಡಿ. ಇದು ಸ್ವಾತಂತ್ರ್ಯಕ್ಕಾಗಿ ಹುಟ್ಟಿಕೊಂಡ ಪಾರ್ಟಿ. ನಾವು ಈಗ ಸದ್ಯಕ್ಕೆ ನಾವೆಲ್ಲ ಸ್ವಾತಂತ್ರ್ಯ ಚಳವಳಿಗೆ ಇದನ್ನು ನಾವು ಉಪಯೋಗಿಸಿದ್ದೀವಿ. ಇದು ಸ್ವಾತಂತ್ರ್ಯ ಸಿಕ್ತಲ್ಲ, ಈಗ ಬಿಟ್ಬಿಡಿ, ಈ ಪಕ್ಷವನ್ನು ವಿಸರ್ಜಿಸಿ, ನಿಮಗೆ ರಾಜಕೀಯಕ್ಕೆ ಬೇಕಾದ್ರೆ ಬೇರೆ ಪಕ್ಷವನ್ನು ಕಟ್ಟಿಕೊಳ್ಳಿ ಅಂತ ಹೇಳಿದಾಗ, ಆಗ ನೆಹರು ಬಿಡಲಿಲ್ಲ. ನೆಹರು ಬಿಡದೇ ಇದ್ದಾಗ ಅಲ್ಲಿ ಒಂದು ಸ್ಪ್ಲಿಟ್ ಆಯಿತು. ಅಲ್ಲಿ ಸ್ಪ್ಲಿಟ್ ಆದಾಗ ಆ ಚರಕ ಬಿಟ್ಟರು. ಚರಕ ಬಿಟ್ಟು ಜೋಡೆತ್ತು, ನೇಗಿಲು ಉಳುವ ಒಂದು ಜೋಡೆತ್ತುಗಳು ಮತ್ತೆ ಉಳುವುದು ಇದೆಯಲ್ಲ, ಆ ಚಿಹ್ನೆ ಬಂತು ನೆಹರು ಕಾಲದಲ್ಲಿ. ನೆಹರು ಕಾಲದಲ್ಲಿ ಬಂದು ಇಂದಿರಾ ಗಾಂಧಿ ಕಾಲಕ್ಕೆ ಬಂದಾಗ ಅಲ್ಲಿಯೂ ಸ್ಪ್ಲಿಟ್ ಆಯಿತು. ಅಲ್ಲಿಯೂ ಸ್ಪ್ಲಿಟ್ ಆಗಿ ಇನ್ನೊಂದು ಗುಂಪು ಹೋಯ್ತು. ಮೊರಾರ್ಜಿ ದೇಸಾಯಿ ಎಲ್ಲ ಸ್ಪ್ಲಿಟ್ ಆಗಿಬಿಟ್ರು ಆಗಲ ಕಾಲದಲ್ಲಿ. ಆಚಾರ್ಯ ಕೃಪಲಾನಿ ಕಾಂಗ್ರೆಸ್ನಲ್ಲಿದ್ದರು, ಅವರೆಲ್ಲ ಹೋಗ್ಬಿಟ್ರು. ಅವರೆಲ್ಲ ಹೋಗಿ ಆದಮೇಲೆ ಅದು ಹಸುಕರು ಗುರುತಿಗೆ ಬಂತು. ಒಂದು ಹಸು ಜೋಡತ್ತಿಂದ ಹಸುಕರಿಗೆ ಬಂತು. ಅದೇನೆಂದರೆ ಹಾಲು ಕುಡಿಯುವ ಹಸು. ಈ ಇದು ಬಂದು 1967 ಹೊತ್ತಿಗೆ, ಇಂದಿರಾ ಗಾಂಧಿಯ ಕಾಲಕ್ಕೆ, ಆ 67 ಹೊತ್ತಿಗೆ ಕಾಂಗ್ರೆಸ್ ಏನಾಯಿತು, ಹಿರಿಯರೆಲ್ಲ ಅದು ಭಾಳ ಏನಂದರೆ ನೋಡಿ, ಈ ಆಗಲೇ ನೆಹರು ಅವರು ಈ ಹುಡುಗಿಗೆ ಈ ಮುಂದೆ ಪ್ರಧಾನಿ ಆಗಬೇಕು ಅಂತ ಎಲ್ಲ ಪ್ಲಾಟ್ಫಾರ್ಮನ್ನು ರೆಡಿ ಮಾಡಿದರು. 1964 ನೆಹರು ಅವರು ತೀರ್ಕೊಳ್ತಾರೆ. ತಕ್ಷಣ ಏನಾಯ್ತು ಅಂದರೆ ತಕ್ಷಣ ತೀರೋಗ್ತಾರೆ ಅಂತ ಗೊತ್ತಿರಲಿಲ್ಲ. ಇಲ್ಲದಿದ್ದರೆ ಮೊದಲೇ ಪ್ಲಾನ್ ಮಾಡಿಬಿಡ್ತಿದ್ದಾರೆ ಅವರು. ತಕ್ಷಣ ತೀರೋದಾಗ ಕಾಂಗ್ರೆಸ್ಸಿನಲ್ಲಿ ಯಾರು ಪ್ರಧಾನಿ ಆಗೋದು? ನೆಹರು ನಂತರ ಯಾರು ಕೆಳ ಚರ್ಚೆಗಳು ಎದ್ದಿದ್ದವು. ಈಗ ಮೋದಿ ನಂತರ ಯಾರು ಅಂತ ಬಿಜೆಪಿ ಅವರಿಗೆ ಒಂದು ಗುಮ್ಮ ಇದೆಯಲ್ಲ, ಅದೇ ಥರ ನೆಹರು ನಂತರ ಯಾರು ಅಂತ ಇಲ್ಲಿ ಚರ್ಚೆ ಆದಾಗ ಈ ಹುಡುಗಿನೇ ಮಾಡಿಬಿಡುವ ಗುಂಪು ಒಂದು, ಈ ಚೇಲ ಗುಂಪು ಒಂದು ಇತ್ತು, ಸಣ್ಣ ಹುಡುಗಿ. ಅದು ಅವರಿಗಿಂತ ಮೊರಾರ್ಜಿ ದೇಸಾಯಿ ಎಲ್ಲ ಎಷ್ಟೋ ಸೀನಿಯರ್. ಅವರು ಬಿಡಲಿಲ್ಲ. ನೋ ಚಾನ್ಸ್ ಅಂತ ಹೇಳಿದ್ರು. ಆಗ ಅತ್ಯಂತ ಪ್ರಾಮಾಣಿಕನಾಗಿದ್ದ, ಕಾಂಗ್ರೆಸ್ಸಿನ ನಿಷ್ಠಾವಂತನಾಗಿದ್ದಂಥ, ಮತ್ತೆ ಅತ್ಯಂತ ಸಂಸ್ಕಾರಯುತವಾಗಿ ವಿದ್ವತ್ತು ಇದ್ದಂಥ ಲಾಲ್ ಬಹದ್ದೂರ್ ಶಾಸ್ತ್ರಿನ ಪ್ರಧಾನಿ ಮಾಡಿದರು. ಲಾಲ್ ಬಹದ್ದೂರ್ ಶಾಸ್ತ್ರಿನ ಪ್ರಧಾನಿ ಮಾಡಿದರು. ಈ ಹುಡುಗಿನೇನಾದರೂ ಬಿಟ್ರ? ಇಲ್ಲ, ಇವರಿಗೆ ಮಂತ್ರಿ ಸ್ಥಾನ ಕೊಡಬೇಕು ಅಂತೇಳಿ ಪ್ರಸಾರ ಖಾತೆಯ ಮಂತ್ರಿ ಮಾಡಿದರು ಅವ್ರನ್ನ.
ಇಂದಿರಾ ಗಾಂಧಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಆಗಲೇ ಸ್ಕೆಚ್ ರೂಪಾಗಿತ್ತು. ಇಂದಿರಾ ಗಾಂಧಿ ಅವರು ನೆಕ್ಸ್ಟ್ ಪ್ರಧಾನಿ ಅಂತ. ಇಂದಿರಾ ಗಾಂಧಿ ಅವರಿಗೆ ಮಂತ್ರಿ ಸ್ಥಾನ ಕೊಟ್ಟಿರೋ ಇವನಿಗೊಂದು ಟಿಕೆಟ್ ಕೊಡಬೇಕು, ಈ ಲಾಲ್ ಬಹದ್ದೂರ್ ಶಾಸ್ತ್ರಿಗೆ ಟಿಕೆಟ್ ಕೊಡಿಸ್ಬೇಕು ಅಂತೇಳಿ ಪ್ಲ್ಯಾನ್ ಆಗಿತ್ತು. ಅವರು ತಾಸ್ಕೆಂಡ್ ಒಪ್ಪಂದದಲ್ಲಿ ಒಂದು ಅನುಮಾನಾಸ್ಪದ ರೀತಿಯಲ್ಲಿ ಸಾಯ್ತಾರೆ. ಓಕೆ. ಆ ಸತ್ತ ಸಾವನ್ನು ತನಿಖೆ ಆಗಬೇಕು ಅಂತ ಸ್ವತಃ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಪತ್ನಿ ಸರ್ಕಾರಕ್ಕೆ ಪತ್ರ ಬರೀತಾರೆ. ಲಾಲ್ ಬಹದ್ದೂರ್ ಶಾಸ್ತ್ರಿ ಸತ್ತ ತಕ್ಷಣ, ಈಗ ಇಂದಿರಾ ಗಾಂಧಿ ತಕ್ಷಣ ಏರೋಪ್ಲೇನ್ ಬಿಡ್ತಾ ಇದ್ದ ರಾಜೀವ್ ಗಾಂಧಿನ ಮಾಡಲಿಲ್ವಾ, ಅದೇ ಥರ ತಕ್ಷಣ ಇವ್ರನ್ನ ಪ್ರಧಾನಿ ಮಾಡಿಬಿಟ್ರು. ಓಕೆ. ಯಾರನ್ನ ಪ್ರಧಾನಿ ಮಾಡಿದ್ದು? ಲಾಲ್ ಬಹದ್ದೂರ್ ಶಾಸ್ತ್ರಿ ಸತ್ತ ತಕ್ಷಣ ಇಂದಿರಾ ಗಾಂಧಿ ಮಾಡಿಬಿಟ್ರು. ಸೀನಿಯರ್ಸ್ ಇದ್ರು ಅಲ್ಲಿ, ಮತ್ತೆ ಮೊರಾರ್ಜಿ ದೇಸಾಯಿ ಇದ್ದ, ಅನೇಕ ಸೀನಿಯರ್ಸ್ ಇದ್ರೂ ಕೂಡ ಇಂದಿರಾ ಗಾಂಧಿ ಆಗ ಈ ಸೀನಿಯರ್ಸ್ಗೆಲ್ಲ ಅಂದ್ರೆ ಇಂದಿರಾ ಗಾಂಧಿ ಎಲೆಕ್ಟೆಡ್ ಅಲ್ಲ ಸೆಲೆಕ್ಟೆಡ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಆಯ್ತಾ. ಅಲ್ಲಿಂದ ನೆಕ್ಸ್ಟು ಏನಾಯಿತು ಅಂದರೆ ಸ್ಪ್ಲಿಟ್ ಆಯಿತು. ಮತ್ತೆ 1967ರಲ್ಲಿ ಮತ್ತೆ ವಿಭಜನೆ ಆದಾಗ ಮೆಜಾರಿಟಿ ಇಲ್ಲ. ಮೆಜಾರಿಟಿ ಇಲ್ಲದಿದ್ದಾಗ ಅವರ ಗುರುತು ಕೈ ಅಂತಾಯಿತು. ಇಂದಿರಾ ಗಾಂಧಿಯ ಪಾರ್ಟಿಯ ಗುರುತು ಕೈ. ಅಲ್ಲಿ ರೆಡ್ಡಿ ಅಂತ ಹೇಳುವವರು, ಬ್ರಹ್ಮಾನಂದ ರೆಡ್ಡಿರವರು, ನಮ್ಮದೇ ನಿಜವಾದ ಕಾಂಗ್ರೆಸ್ ಅಂತೇಳಿ ಈ ಹಸು ಕರು ಗುರುತನ್ನು ಅವರು ಹೊತ್ಕೊಂಡೋದ್ರು. ಈ ಕೈ ಗುರುತಿತ್ತಲ್ಲ, ಅದು ಇಂದಿರಾ ಗಾಂಧಿದು ಕೈ. ಇಂದಿರಾ ಗಾಂಧಿ ಕೈ. ಕಮ್ಯುನಿಸ್ಟ್ನವರು ಇದಕ್ಕೆ ಬೆಂಬಲ ಕೊಟ್ಟರು. ಒಂದು 10, 12, 20 ಕಮ್ಯುನಿಸ್ಟ್ ಎಂಪಿಗಳಿದ್ರು. ಎಲ್ಲಿ ವೆಸ್ಟ್ ಬೆಂಗಾಳಲ್ಲಿ, ಕೇರಳದಲ್ಲಿ, ಅಲ್ಲೆಲ್ಲ ಗೆದ್ದಿದ್ರಲ್ಲ ಅವರೆಲ್ಲದು. ಮೊದಲು ಕಮ್ಯುನಿಸ್ಟ್ ಸ್ವಲ್ಪ ಸ್ಟ್ರಾಂಗ್ ಆಗಿತ್ತು. ಇವರು ಬೆಂಬಲ ಕೊಟ್ಟರು. ಈ ಬೆಂಬಲದಿಂದ ಈ ಕೈ ಗುರುತು ಬಂತು. ಅದನ್ನು ಅವರು ಇಂದಿರಾ ಕಾಂಗ್ರೆಸ್ ಅಂತ ಕರೆದರು. ಕಾಂಗ್ರೆಸ್ ಐ ಅಂತ ಅವರು ಅದನ್ನು ಕರಿತಾ ಇದ್ರು ಎಷ್ಟೋ ವರ್ಷಗಳವರೆಗೆ. ಓಕೆ. ರೆಡ್ಡಿ ಕಾಂಗ್ರೆಸ್ ಅದು ಏನೋ ಆಯಿತೋ, ಅದು ಸತ್ತೋಯ್ತೋ, ಅದು ಏನೋ ಆಯಿತೋ ಇಲ್ಲಿ ಏನಾಯ್ತೋ ಗೊತ್ತಿಲ್ಲ. ಈ ಕಮ್ಯುನಿಸ್ಟರು ಏನು ಮಾಡಿದರು ಅಂದರೆ, ನನಗೆ ಶಿಕ್ಷಣ ಇದೊಂದು ಕೊಟ್ಟುಬಿಡಿ, ನಮಗೆ ಏನೇನು ಬೇಡ ಅಂತೇಳಿ ಇಡೀ ಶಿಕ್ಷಣ ಇಲಾಖೆಯನ್ನು ಈ ಎಡಪಂಥೀಯರಾದ ಕಮ್ಯುನಿಸ್ಟರು ಹಿಡ್ಕೊಂಡು ಆಗ ಸ್ಥಾಪನೆ ಆಗಿದ್ದು JNU. ಇದು ಸುಳ್ಳಾದರೆ ಚೆಕ್ ಮಾಡಿ. 1000 ಎಕರೆ ಡೆಲ್ಲಿಯಲ್ಲಿ JNU ಅನ್ನು ಸ್ಟಾರ್ಟ್ ಮಾಡಿದ್ದು ನೆಹರು ಹೆಸರಿನಲ್ಲಿ ಎಡಪಂಥೀಯರು. ಇಂದಿರಾ ಗಾಂಧಿ ಸರ್ಕಾರಕ್ಕೆ ಸಪೋರ್ಟೆಡ್ ಗೌರ್ಮೆಂಟ್. ಆ JNU ಎಡಪಂಥೀಯ ಚಿಂತನೆಯದು. ಇಂಕಿಲಾಬ್ ಜಿಂದಾಬಾದ್, ಆಜಾದಿ. ಈಗ ಜಿರ್ಲೆಗಳೆಲ್ಲ ಬಂದಿದೆಯಲ್ಲ, ಅದೆಲ್ಲ ಪ್ರಾಡಕ್ಟ್ಗಳೇ. ಆಜಾದಿ ಅಂದರೆ ಕಾಶ್ಮೀರಕ್ಕೆ ಸ್ವಾತಂತ್ರ್ಯ ಕೊಡಿ, ದೇಶವನ್ನು ರಷ್ಯಾದಂತೆ ಚೂರು ಮಾಡಿ. ರಷ್ಯಾ ಒಕ್ಕೂಟ ಚೂರು ಆಯ್ತಲ್ಲ, ಅದೇ ಥರ ಚೂರಾಗಲಿ. ಈಗ ಇತ್ತೀಚೆಗೆ ನಮ್ಮ DK ಶಿವಕುಮಾರ್ ತಮ್ಮ ಕೂಡ ಹೇಳ್ತಾ ಇದ್ದಲ್ಲ, ನಮ್ಮದು ಒಕ್ಕೂಟ, ನಮ್ಮದು ಬೇರೆ ಆಗಬೇಕು ಅಂತೆಲ್ಲ ಹೇಳ್ಬಿಟ್ಟಿದ್ದಲ್ಲ. ಹಂಗೆ ಹೀಗೆ ಬಂದಿದ್ದ ಇತಿಹಾಸ. ಅದು ಐ ಗುರುತು, ಕಾಂಗ್ರೆಸ್ ಐ ಅಂತ ಬಂದಿದ್ದು ಅಲ್ಲಿಂದ. ಅದನ್ನು ನ್ಯಾಷನಲ್ ಕಾಂಗ್ರೆಸ್ ಅಂತ ಇವರೇ ಕರ್ಕೊಂಡಿದ್ದು. ಇವರು ಅಫಿಡವಿಟ್ ಕೊಟ್ಕೊಂಡಿದ್ದು ಯಾರಿಗೆ? ಚುನಾವಣಾ ಆಯೋಗಕ್ಕೆ. ನಮ್ಮ ಕಾಂಗ್ರೆಸ್ ಐ ಇರೋದನ್ನ ನ್ಯಾಷನಲ್ ಕಾಂಗ್ರೆಸ್ ಅಂತ ನಾವು ಕರಿತಾ ಇದ್ದೀವಿ ಅಂತೇಳಿ. ಇದು ಮತ್ತೆ ಇದು ಸ್ವಾತಂತ್ರ್ಯಕ್ಕೆ ಹೋರಾಡಿದ ಪಕ್ಷವೇ ಅಲ್ಲ ಈಗಿರೋದು. ಹೌದೌದು. ಕಾಂಗ್ರೆಸ್ ಬೇರೆ. ಇವರು ಬಿಜೆಪಿಗೆ ಹೇಳಿದಾರಲ್ಲ, ಯಾವ ನಾಯಿ ಹೋರಾಟ. ನಿಮ್ದು ಕಾಂಗ್ರೆಸ್ ಐ ಸ್ವಾತಂತ್ರ್ಯಕ್ಕೆ ಹೋರಾಡಲಿಲ್ಲ. ರಾಜಕೀಯಕ್ಕೆ ಹೋರಾಟ ಇಲ್ಲ. ಅವರು ಮೊರಾರ್ಜಿ ದೇಸಾಯಿ ಅವರು ಜನತಾ ಪಕ್ಷ ಅದಕ್ಕೆಲ್ಲ ಸೇರಿಕೊಂಡ್ರು. ಇದು ಆಕ್ಚುಲಿ ಹಿಂಗ ಇತಿಹಾಸ ಬರ್ತದೆ. ಈ ಗಾಂಧಿ ಹತ್ಯೆ ಪ್ರಕರಣದಲ್ಲೂ ಕೂಡ 46ರಲ್ಲಿ ನಾನು ಹೇಳಿದಲ್ಲ,